ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ವುಮೆನ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಹೊಸ ವಿಡಿಯೋಗೆ ನಿಮಗೆಲ್ಲರೂ ವೆಲ್ಕಮ್. ನಾನಿವತ್ತು ಇದ್ದೀನಿ. ಕಾನ್ಸ್ಲೈನ್ ಬಂದು ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಇರುತ್ತೆ. ನಮ್ಮ ಜೊತೆ ಲಕ್ಷ್ಮಿ ಮೇಡಮ್ ವೆಲ್ಕಮ್ ಟು ಲಕ್ಕಿ ವುಮೆನ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ಬೆಸ್ಟ್ ಕಾರುಗಳು ಬೇಕು ಅಂತ ನಮಗೆ ಕಾನ್ಸ್ಲೈನ್ ಬಂದು ಮೇಡಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇನು ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ಮೆನ್ಷನ್ ಮಾಡಿರ್ತೀವಿ ಮತ್ತೆ ಅಡ್ರೆಸ್ ಮೆನ್ಷನ್ ಮಾಡಿರ್ತೀವಿ. ಯಾರು ನಿಮ್ಗೆ ಕಂಫರ್ಟ್ ಲೈನ್ 2012 ಮಾಡಲು 4.50 ಹೇಳ್ತೀವಿ. ಸಿಂಗಲ್ ಓನರ್ 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಇದು ಬಂದು 495 ಹೇಳ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಟೈರ್ ಕೂಡ 50 to 70% ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಡೆಂಟಲ್ಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೇ ಇದೆ. ಮತ್ತೆ ಗಾಡಿ ನಂಬರ್ ನೀವು ನೋಡ್ತಾ ಇರೋದು 0277 ಕೂಡ ತುಂಬಾನೇ ಚೆನ್ನಾಗಿದೆ ಗಾಡಿ ನಂಬರ್. ಯಾರಾದ್ರೂ ನೋಡ್ತಾ ಇರೋದೇ ವಿಡಿಐ ಸ್ವಿಫ್ಟ್ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಂದ್ರೆ ಫೈನಲ್ ಎಷ್ಟು ಮಾಡ್ತೀರಾ ಮೇಡಮ್ ಇದನ್ನ? ಗಾಡಿ ಚೆಕ್ ಮಾಡಿ ಅವ್ರದ್ದು ಅಂತ ಒಂದ್ ಬೆಲೆ ಇರುತ್ತಲ್ಲ, ತಗ್ಗಿ ನಾವ್ ಇಷ್ಟಕ್ಕೆ ಆಗತ್ತೆ. ಮೇಡಮ್, ಈ ಸ್ಯಾಂಟ್ರೋ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಪೆಟ್ರೋಲ್ ವೇರಿಯಂಟ್, ಹೊಸ ಟೈರ್ ಹಾಕ್ಸಿದ್ದಾರೆ. ಓಕೆ ಮೇಡಮ್. ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಫ್ರಂಟ್ ಪವರ್, ಬ್ಯಾಕ್ ಸೈಡ್ ಬರಲ್ಲ, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಸೊ ಏನ್ ಕಾಸ್ಟ್ ಮಾಡ್ತಾ ಇದ್ದೀರಾ ಮೇಡಮ್ ಗಾಡಿ? 5 ಹೇಳ್ತೀವಿ. 5 ಹೇಳ್ತಾ ಇದ್ದಾರೆ. ಸೈಟ್ ನೆಗೋಷಿಯಬಲ್ ಫ್ರೆಂಡ್. ಯಾರಾದ್ರೂ ನೀವು ಸ್ಯಾಂಟ್ರೋ ಒಂದು ಒಂಡೈದು ಒಂಥರ ಕ್ರೇಜಿ ಇರೋ ಗಾಡಿ ಯಾರಾದ್ರೂ ನೀವು ನೋಡ್ತಾ ಇರೋ ಸ್ಯಾಂಟ್ರೋನ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಒಂದು ನೆಗೋಷಿಯಬಲ್ ರೇಟ್ ಆಗುತ್ತೆ ಮತ್ತೆ ಬೆಸ್ಟ್ ಪ್ರೈಸ್ ಆಗಿರಬಹುದು. i20 ಮೇಡಮ್, ಇದ್ರ ಬಗ್ಗೆ ಡೀಟೇಲ್ಸ್. ಸೆಕೆಂಡ್ ಓನರ್ 87,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ನಮ್ಮೊಂದು ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಚೆನ್ನಾಗಿದೆ. ಇದು ಅಷ್ಟೇ 385 ಹೇಳ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ವೇರಿಯಂಟ್ 385 ಹೇಳ್ತಾ ಇದಾರೆ. ಡೀಸೆಲ್ ವೇರಿಯಂಟ್ ಸ್ಲೈಟ್ಲಿ ನೆಗೋಷಿಯಬಲ್ ಫ್ರೆಂಡ್. ಸಿಲ್ವರ್ ಕಲರ್ ಗಾಡಿ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಗುಡ್ ರೇಟ್ ಅಲ್ಲೇ ಆಗುತ್ತೆ. ಮತ್ತೆ ನೆಗೋಷಿಯಬಲ್ ರೇಟು ಇದೆ. ಗಾಡಿ ಕಂಡೀಷನ್ ನೋಡೋದಾದ್ರೆ ಔಟ್ಲುಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ ಗಾಡಿಲಿ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಒಳ್ಳೆ ರೇಟ್ ಹೇಳ್ತೀರಾ? 86,000 ಜಿನಿಯನ್ ರನ್ ಆಗಿದೆ. ಓಕೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಓಕೆ. ಮತ್ತೆ ಏರ್ ಬ್ಯಾಗ್, ABS ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ. ಟೈರ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಗಾಡಿದು ಯಾವುದೇ ನೀವು ಗಾಡಿ ವೈಟ್ ಕಲರ್ ಇದೆ. ಗಾಡಿ ಟೈರ್ ಕಂಡೀಷನ್ ಕೂಡ ತುಂಬಾ ಇದೆ. ಮ್ಯಾಗ್ ವೀಲ್ ಮೇಡಮ್ ಹೇಳ್ದಂಗೆ ಗಾಡಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಟಾಪ್ ಎಂಡ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇರೋ i20 ಏನ್ 385 ಹೇಳ್ತಿದ್ದಾರೆ, ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡೀಟೇಲ್ಸ್ 85,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. 5 ಕೋಟ್ ಮಾಡ್ತಾ ಇದೀವಿ. ಓಕೆ. ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಇದ್ರಲ್ಲಿ ಬಂದು ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಟೈರ್ ಚೆನ್ನಾಗಿದೆ. ಮತ್ತೆ ಇಂಟೀರಿಯರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು, ಟೈರ್ ನೋಡಬಹುದು ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ನೀವು i10 ನಾನು ಹೇಳ್ತಾ ಇಲ್ಲ, ಅವಾಗೆ ಒಂದು ಗಾಡಿ ನೋಡಿದ್ರೆ ಇವಾಗ ಒಂದು ಗಾಡಿ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಬಗ್ಗೆ ಹೇಳ್ತೀರಾ? 10 ಮಾಡಲು ಬಂದು ನಿಮ್ಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಮಾಡ್ತಾ ಇದ್ದೀರಾ ಮೇಡಮ್? ಸರ್, ಇದು ಬಂದು 2.5 ಹೇಳ್ತೀವಿ. ನೆಗೋಷಿಯಬಲ್ ಆಗುತ್ತೆ. 2.5 ಹೇಳ್ತಿದ್ದಾರೆ ಫ್ರೆಂಡ್ಸ್, ಅದು ನೆಗೋಷಿಯಬಲ್ ಇದೆ. ಗಾಡಿ ಕೂಡ ತುಂಬಾ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಇಸ್ಲಿಯ ಒಂದು ಮೈಲೇಜ್ ಗಾಡಿ, ಸಿಟಿಗೆ ಒಂದು ಗುಡ್ ಗಾಡಿನೇ ಅಂತ ಹೇಳ್ಬೋದು. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಡೀಟೇಲ್ಸ್ ಹೇಳ್ತೀರಾ? ಸೆಕೆಂಡ್ ಓನರ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಓಕೆ. ಮತ್ತೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀವಿ ಸರ್. ಓಕೆ. ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಮೇಡಮ್ ಗಾಡಿ? ಸರ್, 2.5 ಹೇಳ್ತೀವಿ. ನೆಗೋಷಿಯಬಲ್ ಆಗುತ್ತೆ. 2.5 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಗಾಡಿ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ i10 ಒಂದು ಲೇಡೀಸ್ಗೆ ಸಿಟಿಲಿ ಒಂದು ಗಾಡಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಡೀಟೇಲ್ಸ್ ಹೇಳ್ತೀರಾ? Lexus Plus 2016 ಮಾಡಲು ಸಿಂಗಲ್ ಓನರ್. ಓಕೆ. 62,000 ರನ್ ಆಗಿದೆ. ಟೈರ್ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಚೆನ್ನಾಗಿದೆ ಸರ್. ಗಾಡಿ ಇಂಟೀರಿಯರ್ ಚೆನ್ನಾಗಿದೆ. ಫುಲ್ಲಿ ಟಾಪ್ ಎಂಡ್ ಇದು. ಏನ್ ಕೊಟ್ಟು ಮಾಡ್ತಾ ZXi ಪ್ಲಸ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಮೇಡಮ್? 5 ಹೇಳ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 6.5 ಹೇಳ್ತಾ ಇದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫ್ರೆಂಡ್ಸ್, ಯಾರಾದ್ರೂ ನೀವು ನೋಡ್ತಾ ಇರೋದು ಸ್ವಿಫ್ಟ್ ಡಿಸೈರ್ ಒಂದು ಫ್ಯಾಮಿಲಿಗೆ ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಈ ಗಾಡಿ ವೆಲ್ ಮೇಂಟೈನ್ ಇದೆ. ಯಾವ್ದು ಡೆಂಟಲ್ಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವ್ದು ಇಲ್ಲ. ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಇದೆ. ಯಾಕೆಂದ್ರೆ ಒಮ್ಮೆನೆ ನಿಮ್ಗೆ ಗೊತ್ತು, ಒಂದು ಗುಡ್ ಗಾಡಿ ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆನೇ ಆಗುತ್ತೆ. ಒಂದು ಬಿಸ್ನೆಸ್ ಆಗಲಿ ಫ್ಯಾಮಿಲಿ ತುಂಬಾ ಗಾಡಿ. ಮೇಡಮ್, ಇದ್ರ ಬಗ್ಗೆ ಡೀಟೇಲ್ಸ್ ನೀವು ಒಳಗಡೆ ಎಲ್ಲ ನೋಡ್ಬೋದು. ಏನ್ ಮೇಡಮ್? 5 ಸೀಟರ್. ಓಕೆ. ಇದ್ರಲ್ಲಿ ಬಂದು ನಿಮ್ಗೆ ಮಾಮೂಲಿ ಗೊತ್ತಿರೋದಲ್ವಾ, ಇದ್ರಲ್ಲಿ ಪವರ್ ಸ್ಟೇರಿಂಗ್ ಬರಲ್ಲ. ಓಕೆ. ಪವರ್ ಸ್ಟೇರಿಂಗ್ ಬರಲ್ಲ. 7,000 ರನ್ ಆಗಿದೆ. ಓಕೆ. ನೆಗೋಷಿಯಬಲ್ ಆಗುತ್ತೆ ಸರ್. ಅಂದ್ರೆ ಏನ್ ಕೊಟ್ಟು ಮಾಡ್ತೀರಾ ಮೇಡಮ್ ಗಾಡಿ? 330 ಹೇಳ್ತೀವಿ. ಓಕೆ. ನೆಗೋಷಿಯಬಲ್. ಫ್ರೆಂಡ್ಸ್, 330 ಹೇಳ್ತಾ ಇದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಯಾರಾದ್ರೂ ನೀವು ಒಮ್ಮಿನಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಕಡಿಮೆ ರೇಟ್ ಬಗ್ಗೆ ಡೀಟೇಲ್ಸ್. ಟಾಪ್ ಎಂಡ್, ಏರ್ ಬ್ಯಾಗ್, ABS ಫುಲ್ಲಿ ಟಾಪ್ ಎಂಡ್,
ಬ್ರಾಂಡೆಡ್ ಕಂಪ್ನಿಯಿಂದನೇ ಮ್ಯಾಗ್ವಿಲ್ ಬರುತ್ತೆ. ಎಸ್ ಮೇಡಮ್. ಫ್ಯೂಚರ್ ಚೆನ್ನಾಗಿದೆ. 32,000 ಡ್ರಿವನ್ ಆಗಿದೆ. ಸ್ಟೇರಿಂಗ್ ಪವರ್ ವಿಂಡೋ ನೀವು ನೋಡ್ತಾ ಇರೋದು ಫ್ರೆಂಡ್ಸ್. ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಲೆದರ್ ಸೀಟ್ ಇದೆ, ಬ್ಲಾಕ್. ಯಾರಾದ್ರೂ ನೀವು ಒಂದು ಸ್ವಿಫ್ಟ್ ಗಾಡಿ ನೋಡ್ತಾ ಇರೋದ್ರೆ, ಯಾಕಂದ್ರೆ ಕಲರ್ ಕೂಡ ರೆಡ್ ಕಲರ್ ತುಂಬಾನೇ ಚೆನ್ನಾಗಿದೆ. ಟೈರ್ ಕಂಡೀಷನ್ ಕೂಡ 95% ಇದೆ. ಯಾವ್ದೇ ಸ್ಕ್ರಾಚಸ್ ಆಗಲಿ ಡೆಂಟಸ್ ಆಗಲಿ ಯಾವ್ದು ಇದೆ. ಸ್ವಿಫ್ಟ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಮೇಡಮ್ ಏನ್ ಫೈನಲ್ ರೇಟ್ ಚೆಕ್ ಮಾಡ್ತೀರಾ? ಮಾಡ್ಕೊಳಕ್ ಹೇಳಿ. ಆಮೇಲೆ ಅವ್ರು ಒಂದು ಐಡಿಯಾ ಅಂತ ಹೇಳಿದ್ರೆ ನೋಡ್ತೀವಿ. ನಮ್ದೇನಿದ್ರು 40 to 40 ಜಸ್ಟ್ ಕಮಿಷನ್ ಬೇಸ್. ಶೋರ್ ಮೇಡಮ್. ಫ್ರೆಂಡ್ಸ್ ಯಾರು ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಆ ಒಂದು ಶೋರೂಮ್ ಅಲ್ಲಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ರೇಟ್ ಆಗುತ್ತೆ, ಒಂದು ಗುಡ್ ಪ್ರೈಸ್ ಆಗುತ್ತೆ. ಡೀಟೇಲ್ಸ್ ಸಿಂಗಲ್ ಓನರ್ 81,000 ಜಿನೇ ನೋಡಿದೆ. ಓಕೆ. ಇದ್ರಲ್ಲಿ ನಿಮಗೆ ಬಂದು AC ಪವರ್ ಸ್ಟೇರಿಂಗ್, ಓಕೆ, ಏರ್ ಬ್ಯಾಗ್, ABS ಬರುತ್ತೆ. ಏನ್ ಕಾಸ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಗಾಡಿ? ಸರ್ 675 ಹೇಳ್ತೀವಿ. ಫ್ರೆಂಡ್ಸ್ 675 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಗಾಡಿ ನೀವು ನೋಡ್ತಾ ಇರ್ಬೋದು. ಗಾಡಿ ಒಂದು ಗುಡ್ ಕಲರ್ ಮತ್ತೆ ಯಾವ್ದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವ್ದೇ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಫ್ಯಾಮಿಲಿಗೆ ಬಲೋನು ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿ. ಫ್ರೆಂಡ್ಸ್ ಮೇಡಮ್ ಇದ್ರ ಬಗ್ಗೆ ಡೀಟೇಲ್ಸ್. 2015 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. ಎಕ್ಸ್ ಮೇಡಮ್. ನಿಮ್ ಟಾಪ್ ಎಂಡ್ ಇರೋದ್ರಿಂದ ಮ್ಯಾಗ್ವಿಲ್ ಬರುತ್ತೆ. ಓಕೆ. ಮತ್ತೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS. ಓಕೆ. ಇಂದಾನೆ ಎಲ್ಲ ಆಲ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಓಕೆ. ಫುಲ್ಲಿ ಟಾಪ್ ಎಂಡ್. ಓಕೆ. ಏನ್ ಕಾಸ್ಟ್ ಮಾಡ್ತಾ ಇದ್ದಾರೆ ಮೇಡಮ್? 5.85 ಹೇಳ್ತೀವಿ. 5.85 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ಮಾರುತಿ ಸ್ವಿಫ್ಟ್ VDI ಇದೆ ಮೇಡಮ್. ಇದ್ರ ಬಗ್ಗೆ ಡೀಟೇಲ್ಸ್. ಕಂಪನಿ ಸಿಸ್ಟಮ್ ಇದೆ, ಬ್ರಾಂಡೆಡ್ ಸೀಟ್ ಇದೆ. ಫ್ರೆಂಡ್ ನೋಡ್ತಾ ಇರ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ, ವೆಲ್ ಮೇಂಟೈನ್ ಇದೆ. ಮೇಡಮ್ ಏನ್ ಕಾಸ್ಟ್ ಮಾಡ್ತಾ ಇದ್ದಾರೆ ಗಾಡಿ? 5.75 ಹೇಳ್ತೀವಿ. 5.75 ಹೇಳ್ತಾ ಇದ್ದಾರೆ. ಗಾಡಿ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಬರುತ್ತೆ, ಇದು ಆಪ್ಷನ್ ಅಲ್ಲಿ. ಆಪ್ಷನ್ ಅಲ್ಲಿ ಇದೆ. ಸೊ ಇದು VDI ಆಪ್ಷನ್ ಇದೆ. ನೀವು ನೋಡ್ತಾ ಇರ್ಬೋದು. ಗಾಡಿ ತುಂಬಾನೇ ವೈಟ್ ಕಲರ್ ಮತ್ತೆ ಯಾವ್ದು ಡೆಂಟ್ ಆಗಲಿ ಮತ್ತೆ ಸ್ಕ್ರಾಚಸ್ ಆಗಲಿ ಯಾವ್ದು ಇಲ್ಲ. ಸೊ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಮೇಡಮ್. ನೋಡಿದೆ. ಎಸ್ ಮೇಡಮ್. ಟಾಪ್ ಇರೋದ್ರಿಂದ ಮ್ಯಾಗ್ವಿಲ್ ಬರುತ್ತೆ ಕಂಪ್ನಿ. ಎಸ್ ಮೇಡಮ್. ಎಸ್ ಮೇಡಮ್. ಎಲ್ಲ ಚೆನ್ನಾಗಿರುತ್ತೆ ಸರ್. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಇದೆ. ನೀವು ನೋಡ್ತಾ ಇರ್ಬೋದು. AC ಪವರ್ ವಿಂಡೋ ಮತ್ತೆ ಕಂಪ್ನಿ ಸಿಸ್ಟಮ್ ಇದೆ. ನೀವು ನೋಡ್ತಾ ಇರ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿ ಬಂದು ಡೈರೆಕ್ಟ್ ಆಗಿ ಮಾತಾಡೋದು. ಏನ್ ಕೋಟ್ ಮಾಡ್ತಾ ಇದ್ದಾರೆ ಮೇಡಮ್ ಗಾಡಿ? ಸರ್ ಇದು ಅಷ್ಟೇ 4.5 ಹೇಳ್ತಿದೀವಿ. ಸ್ಲೈಟ್ಲಿ ನೆಗೋಷಿಯಬಲ್. 4.5 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾರೆ ಡೈರೆಕ್ಟ್ ಆಗಿ ಫೋನ್ ಮಾಡ್ತಾರೆ ಮಾತಾಡೋದು. ನಮ್ಮ ವ್ಯೂವರ್ಸ್ ಗೆ ಮತ್ತೆ ಈ ಲೋನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಕೊಡ್ತೀರಾ? ಫೈನಾನ್ಸ್ ಇದೆ, 4 days ಲೋನ್ ಆಗುತ್ತೆ. ಓಕೆ. 80% ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ. ನೀವು ನೋಡ್ತಾ ಇರಲ್ಲ ಆಲ್ಮೋಸ್ಟ್ 25% ಆಗುತ್ತೆ. ನೀವು ಯಾರಾದ್ರೂ ನೀವು ಗಾಡಿ ನೋಡ್ತಾ ಇದ್ರೆ ಒಂದು ಬೆಸ್ಟ್ ಗಾಡಿ, ನೀವು ಡೈರೆಕ್ಟ್ ಆಗಿ ನಮ್ಮ ಕಾರ್ ಲೈನ್ ಬಂದು ಮಾತಾಡಬಹುದು. ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ನೀವು ನಂಬರ್ ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ. ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಫ್ರೆಂಡ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್.